ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿದೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಇನ್ ಕೇಸ್ ಈ ಒಂದು ವಿಡಿಯೋ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಒಬ್ಬರೇ ನೋಡಿ ಆ್ಯಂಡ್ ನೈಟ್ ಟೈಮಲ್ಲೇ ನೋಡಿ, ಇನ್ನು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಸೀದಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇಯರ್ಫೋನ್ಸ್ನ ಪ್ಲಗ್ ಇನ್ ಮಾಡ್ಕೊಳ್ಳಿ ಫಾರ್ ಬೆಟರ್ ಹಿಯರಿಂಗ್ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ ಸ್ನೇಹಿತರೆ, ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಸೀದಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಅಪಾರ್ಟ್ಮೆಂಟ್, ನೀವೊಂದು ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ ರೆಂಟಾಗಿ. ನಿಮ್ಮ ಅಪಾರ್ಟ್ಮೆಂಟ್ ಮೇಲ್ಗಡೆ ಇರೋ ಫ್ಲ್ಯಾಟ್ ಏನಿದೆ, ನಿಮ್ಮ ನೆಕ್ಸ್ಟ್ ಫ್ಲೋರ್ ಮೇಲ್ಗಡೆ, ಸೊ ಪ್ರತಿ ರಾತ್ರಿ 2:15 ರಾತ್ರಿ 2:15 ಎಕ್ಸಾಕ್ಟ್ಲಿ ಆಗ್ತಾ ಇದ್ದಾಗೇ ಮೇಲ್ಗಡೆಯಿಂದ ಯಾರೋ ಫರ್ನಿಚರ್ನ ಇಳಿತಾ ಇರೋ ಹಾಗೆ, ಚೇರ್ನ ಡ್ರ್ಯಾಗ್ ಮಾಡ್ತಾ ಇರೋ ಹಾಗೆ, ವಿಚಿತ್ರವಾಗಿರುವಂತಹ ಫುಡ್ ಸ್ಟೆಪ್ಸ್ ಹಾಗೆ ವಿಚಿತ್ರವಾಗಿರುವಂತಹ ಧ್ವನಿ ಪ್ರತಿದಿನ ಅದೇ ಟೈಮ್ಗೆ ಬರ್ತಾ ಇರುತ್ತೆ. ನಿಮಗೆ ಇದನ್ನು ಜಾಸ್ತಿ ಹೊತ್ತು ತಡ್ಕೊಳೋಕ್ಕಾಗದೆ ಹೋಗಿ ನಿಮ್ಮ ಅಪಾರ್ಟ್ಮೆಂಟ್ ಮ್ಯಾನೇಜರ್ಗೆ ಇದನ್ನು ಕಂಪ್ಲೇಂಟ್ ಮಾಡ್ತೀರಾ. ಆಗ ನಿಮ್ಮ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಹೇಳ್ತಾರೆ, ಸರ್ ಆ ಒಂದು ಫ್ಲ್ಯಾಟ್ ಏನಿದೆ ನೀವೇನು ಕಂಪ್ಲೇಂಟ್ ಮಾಡ್ತಾಯಿದ್ದೀರಾ 12 ವರ್ಷದಿಂದ ಅದು ಖಾಲಿನೇ ಇದೆ ಅಂತ ನಿಮಗೆ ಆ ಒಬ್ಬ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಹೇಳ್ತಾರೆ. ಸೊ ಇದನ್ನು ಕೇಳಿ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಆ್ಯಂಡ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ? ಸೊ ಇದು ಕೇವಲ ಒಂದು ಹಾರರ್ ಸ್ಟೋರಿ ಮಾತ್ರ ಅಲ್ಲ, ಇದು ಒನ್ ಆಫ್ ದ ಮೋಸ್ಟ್ ಟೆರಿಫೈಯಿಂಗ್ ಸ್ಟೋರಿ. ಕಾರ್ತಿಕ್ ಅನ್ನೋ ಒಬ್ಬ ಹುಡುಗನ ಜೀವನದಲ್ಲಿ ನಡೆದಂತಹ ಒನ್ ಆಫ್ ದ ಮೋಸ್ಟ್ ಟೆರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಕಾರ್ತಿಕ್ ಒಂದು ಬ್ಯಾಂಗ್ಳೂರ್ನ ಒಂದು ಅಪಾರ್ಟ್ಮೆಂಟಲ್ಲಿ ಶಿಫ್ಟ್ ಆಗಿರ್ತಾನೆ. ಒಂದೇ ಒಂದು ನಂಬಿಕೆ ಮೇಲೆ ಶಿಫ್ಟ್ ಆಗಿರ್ತಾನೆ, ಇದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಪರ್ಫೆಕ್ಟ್ ಪ್ಲೇಸ್ ಇರೋದಕ್ಕೆ ಅನ್ನೋ ಒಂದು ನಂಬಿಕೆಯಿಂದ ಒಂದು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿರ್ತಾನೆ. ಬಟ್ ಅವನಿಗೆ ಗೊತ್ತಿರಲಿಲ್ಲ ಆ ಒಂದು ಅಪಾರ್ಟ್ಮೆಂಟಲ್ಲಿ ಇವನನ್ನು ಬಿಟ್ಟು ಆಲ್ರೆಡಿ ಬೇರೆ ಒಬ್ಬ ಟೆನೆಂಟ್ ಆಲ್ರೆಡಿ ಸ್ಟೇ ಮಾಡ್ತಾಯಿದ್ರು ಅಂತ. ಸೊ ಕಾರ್ತಿಕ್ ರೀಸೆಂಟಾಗೆ ಒಂದು ಬ್ಯಾಂಗ್ಳೂರ್ನ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡಿರ್ತಾನೆ ಆ್ಯಂಡ್ ಕಂಪ್ನಿ ಕೂಡ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಸ್ಯಾಲ್ರಿ ಕೂಡ ಪೇ ಮಾಡ್ತಾಯಿದ್ರು. ಸೊ ತುಂಬ ಹಲವಾರು ದಿನಗಳ ನಂತರ ಅವನು ಒಂದು ಅಪಾರ್ಟ್ಮೆಂಟ್ನ ಹುಡುಕ್ತಾನೆ ಇದ್ದ. ಸೊ ಫೈನಲಿ ಒನ್ ಗುಡ್ ಡೇ ಅವನಿಗೆ ಒಂದು ಓಲ್ಡ್ ಮೇಂಟೈನ್ಡ್ ಬಿಲ್ಡಿಂಗಲ್ಲಿ ಒಂದು ಸಿಂಗಲ್ BHK ಒಂದು ಫ್ಲ್ಯಾಟ್ ಅವನಿಗೆ ರೆಂಟ್ಗೆ ಅಂತ ಪರ್ಚೇಸ್ ಮಾಡ್ತಾನೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಅವನಿಗೆ ಸರ್ಪ್ರೈಸಿಂಗ್ಲಿ ರೆಂಟ್ ಕೂಡ ತುಂಬಾ ಕಡಿಮೆ ಇತ್ತು, ತುಂಬಾ ಅಫೋರ್ಡೆಬಲ್ ಆಗಿತ್ತು. ಸೊ ಇದು ಒಂದು ಒಳ್ಳೆ ಮನೆ ಅಂತ ಹೇಳಿಬಿಟ್ಟು ಅಲ್ಲಿ ಆ ಒಂದು ಫ್ಲ್ಯಾಟ್ಗೆ ಕಾರ್ತಿಕ್ ಶಿಫ್ಟ್ ಕೂಡ ಆಗ್ತಾನೆ. ಅಕ್ಕಪಕ್ಕ ಒಳ್ಳೆ ನೇಬರ್ಸ್ ಆ್ಯಂಡ್ ಅಲ್ಲಿ ಸ್ಟೇ ಮಾಡೋದಕ್ಕಂತೂ ತುಂಬಾ ಒಂದು ಪರ್ಫೆಕ್ಟ್ ಅಟ್ಮಾಸ್ಫಿಯರ್ ಅವನಿಗಾಗಿತ್ತು. ಆ್ಯಂಡ್ ಒಂದಷ್ಟು ದಿನ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾನೆ ಅಲ್ಲಿರೋದನ್ನು. ಸೊ ಫಸ್ಟ್ 2 to 3 ಡೇಸ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಕೆಲಸ ಹಾಗೆ ಅಲ್ಲಿರೋದು ಅವನಿಗೆ ತುಂಬಾ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದ 3 ದಿನದಲ್ಲೇ. ಫೈನಲಿ 4th ಡೇ ರಾತ್ರಿ ಎಕ್ಸಾಕ್ಟ್ಲಿ 2:15 ಆಗ್ತಾ ಇದ್ದಾಗೇ ಅವನ ಮನೆ 3rd ಫ್ಲೋರ್ ಏನಿತ್ತು, ಅವನ ಮನೆ ಇದ್ದಿದ್ದು 3rd ಫ್ಲೋರ್, 4th ಫ್ಲೋರಲ್ಲಿ ಮೇಲ್ಗಡೆ ಜಸ್ಟ್ ಅಬೌವ್ ಅವನ ಒಂದು ಫ್ಲ್ಯಾಟ್ ಮೇಲ್ಗಡೆ ಯಾರೋ ಹೆವಿ ಕಬರ್ಡ್ನ ಎಳಿತಾ ಇರೋ ಹಾಗೆ, ಆ ಕಾರ್ನರಿಂದ ಈ ಕಾರ್ನರ್ಗೆ ಜೋರಾಗಿ ಓಡ್ತಾ ಇರೋ ಹಾಗೆ ಫುಡ್ ಸ್ಟೆಪ್ಸು, ಒಂದೊಂದು ಸತಿ ಜೋರಾಗಿ ಬೀಳುವಂತಹ ಒಂದು ಸೌಂಡು ಆ್ಯಂಡ್ ತುಂಬಾ ಗಲಾಟೆ ಇರ್ತಾಯಿತ್ತು. ಈ ಒಂದು ಗಲಾಟೆ ಅಪ್ರಾಕ್ಸಿಮೇಟ್ಲಿ 20-30 ನಿಮಿಷ ಕಂಟಿನ್ಯೂಸ್ ನಾನ್ ಸ್ಟಾಪಾಗಿ ಆಗ್ತಾಯಿತ್ತು. ಕಾರ್ತಿಕ್ ಸ್ಟಾರ್ಟಿಂಗೆಲ್ಲ ಏನು ಅಂದ್ಕೊಂಡಿರ್ತಾನೆ, ಯಾರು ಲೇಟ್ ನೈಟ್ ಕೆಲಸ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಅದನ್ನು ತುಂಬಾ ಇಗ್ನೋರ್ ಮಾಡ್ತಾಯಿದ್ದ. ಬಟ್ ಹೋಗ್ತಾ ಹೋಗ್ತಾ ಆ ಒಂದು ಸದ್ದೇನಿದೆ, ಆ ಒಂದು ಸೌಂಡ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಫಸ್ಟ್ ಇದೇ ಥರ 4th ಡೇ ಆಗುತ್ತೆ, 5th ಡೇ, 6th ಡೇ, 7th ಡೇ, 1 ವಾರ ಕಂಟಿನ್ಯೂಸ್ ಆಗಿ ಇದೇ ಥರ ಆಗ್ತಾ ಇರೋದನ್ನು ಕಾರ್ತಿಕ್ ಗಮನಿಸಿ ಅವನಿಗೆ ನೀಟಾಗಿ ರಾತ್ರಿ ನಿದ್ದೆ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ.
ಸೊ ಒನ್ ಫೈನ್ ಡೇ ಅವ್ನು ಯೋಚನೆ ಮಾಡ್ತಾನೆ ಇದ್ರ ಬಗ್ಗೆ ಮ್ಯಾನೇಜರ್ಗೆ, ಅಪಾರ್ಟ್ಮೆಂಟ್ ಮ್ಯಾನೇಜರ್ಗೆ ಇದನ್ನು ನಮ್ಮ ಕಂಪ್ಲೇಂಟ್ ಮಾಡಲೇಬೇಕು, ಈ ಒಂದು ಇಶ್ಯೂನ ರೇಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಕಾರ್ತಿಕ್ ಹೋಗ್ತಾನೆ, ತನ್ನ ಫ್ರಸ್ಟ್ರೇಷನ್ನ ಎಲ್ಲ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಮುಂದ್ಗಡೆ ಹೇಳ್ಕೊತಾನೆ. ತುಂಬಾ ಸಿಟ್ಟು ಮಾಡ್ತಾನೆ ಆ ಒಬ್ಬ ಮ್ಯಾನೇಜರ್ಗೆ. ಆ್ಯಂಡ್ ಮ್ಯಾನೇಜರ್ ತುಂಬ ಕಾಮಾಗಿ ಕಾರ್ತಿಕ್ ಹೇಳ್ತಾ ಇರೋದು ಎಲ್ಲ ಕೇಳಿಸ್ಕೊತಾನೆ. ಕಾರ್ತಿಕ್ ಎಲ್ಲ ಹೇಳಾದಮೇಲೆ ಅಪಾರ್ಟ್ಮೆಂಟ್ ಮ್ಯಾನೇಜರ್ ನಿಧಾನವಾಗಿ ಕೇಳ್ತಾನೆ, ಯಾವ ಫ್ಲ್ಯಾಟ್ ಸರ್, ಯಾವ ಫ್ಲ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಸೊ ಕಾರ್ತಿಕ್ ಹೇಳ್ತಾನೆ, ಇದು ಯಾವ ಫ್ಲ್ಯಾಟು, ನನ್ನ ಮನೆ ಮೇಲ್ಗಡೆ ಇದೆ ಅಲ್ಲ 4th ಫ್ಲೋರಲ್ಲಿ, ಆ ಫ್ಲ್ಯಾಟ್ ಇರೋದೇ ಒಂದು ಫ್ಲ್ಯಾಟ್, ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಸೊ ಒಂದು ವಿಯರ್ಡ್ ಸ್ಮೈಲ್ ಕೊಟ್ಬಿಟ್ಟು ಅಪಾರ್ಟ್ಮೆಂಟ್ ಮ್ಯಾನೇಜರ್ ಹೇಳ್ತಾನೆ, ಆ ಫ್ಲ್ಯಾಟ್ ಆಲ್ರೆಡಿ 12 ವರ್ಷದಿಂದನೇ ಲಾಕ್ ಆಗಿದೆ, ಅಲ್ಲಿ ಯಾರೂ ಇರೋದಿಲ್ಲ ಅಂತ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಹೇಳ್ತಾನೆ. ಇದನ್ನು ಕೇಳಿ ಕಾರ್ತಿಕ್ ಡೈರೆಕ್ಟಾಗಿ ನಗಾಡ್ಬಿಡ್ತಾನೆ. ನಕ್ಕು ಅಲ್ಲಿ ಹೇಳ್ತಾನೆ, ಮತ್ತು ಜೋಕೆಲ್ಲ ಮಾಡಬೇಡಿ ಅಂತ ಅಪಾರ್ಟ್ಮೆಂಟ್ ಮ್ಯಾನೇಜರ್ಗೆ ಹೇಳ್ತಾನೆ. ಸೊ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಡೈರೆಕ್ಟಾಗಿ ಕಾರ್ತಿಕ್ನ 4th ಫ್ಲೋರ್ಗೆ ಕರ್ಕೊಂಡು ಹೋಗ್ತಾನೆ. ಆ ಒಂದು ಯಾವ ಫ್ಲ್ಯಾಟ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದ ಕಾರ್ತಿಕ್ ಆ ಫ್ಲ್ಯಾಟ್ಗೆ ಕರ್ಕೊಂಡು ಹೋಗ್ತಾನೆ. ಸೊ ಆಲ್ರೆಡಿ ನೋಡ್ತಾನೆ, ಡೋರ್ ಲಾಕ್ ಆಗಿದೆ, ಕಂಪ್ಲೀಟ್ ಸ್ಪೈಡರ್ ವೆಬ್ಬು ಆ ಕಡೆ ಈ ಕಡೆ ತುಂಬಾ ಟೆಸ್ಟ್ ಆಗಿದೆ. ಆ್ಯಂಡ್ ಎಲೆಕ್ಟ್ರಿಸಿಟಿ ಮೀಟ್ರನ್ನ ತೋರಿಸ್ತಾನೆ, ಅದು ಆಲ್ರೆಡಿ ಡಿಸ್ಕನೆಕ್ಟ್ ಆಗಿದೆ. ಇದೇ ತಾನೇ ಫ್ಲ್ಯಾಟ್ ನೀವು ಇದ್ರ ಬಗ್ಗೆನೇ ತಾನೇ ಮಾತಾಡ್ತಾ ಇರೋದು, ನೋಡಿ ಆಲ್ರೆಡಿ ಫ್ಲ್ಯಾಟ್ ಲಾಕ್ ಆಗಿದೆ ಅಂತ ತೋರಿಸ್ತಾನೆ ಮತ್ತೆ ಅಪಾರ್ಟ್ಮೆಂಟ್ ಮ್ಯಾನೇಜರ್. ಒಂದು ಕ್ಷಣ ಕಾರ್ತಿಕ್ಗೆ ತನ್ನ ಮೈಯಲ್ಲಿ ಎಷ್ಟು ಶಾಕ್ ಆಗಿಬಿಡುತ್ತೆ ಅಂದರೆ, ಒಂದು ಸೆಕೆಂಡ್ ತನ್ನ ಕಣ್ಣಲ್ಲೇ ತನಗೆ ನಂಬೋದಕ್ಕಾಗಲ್ಲ. ತಲೆಯಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ, ಅಂದರೆ ರಾತ್ರಿ ಹೊತ್ತು ಆ ಸೌಂಡ್ ಹೇಗೆ ಬರ್ತಾ ಇದೆ, ಇಲ್ಲಿ ಯಾರೂ ಸ್ಟೇನೇ ಆಗೋದಿಲ್ಲ ಅಂದರೆ ಆ ಸೌಂಡು ಬರ್ತಾ ಇರೋದಾದರೂ ಎಲ್ಲಿಂದ ಅಂತ ಅವನಿಗೆ ತಲೆಯಲ್ಲೇ ಆ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ. ಸೊ ಇವಾಗ ಕಾರ್ತಿಕ್ ಇದನ್ನೆಲ್ಲ ಹೇಳಿದ್ರೆ ಅಪಾರ್ಟ್ಮೆಂಟ್ ಮ್ಯಾನೇಜರ್ ನಂಬ್ತಾ ಇಲ್ಲ. ಅಪಾರ್ಟ್ಮೆಂಟ್ ಮ್ಯಾನೇಜರ್ ಹೇಳ್ತಾ ಇದ್ದಾನೆ, ಅಲ್ಲಿ ಯಾರೂ ಇಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ ಅಂತ. ಸೊ ಇವಾಗ ಅವನಿಗೆ ಹೇಳೋದಕ್ಕಿಂತ ಅವನಿಗೆ ಒಂದು ಪ್ರೂಫ್ ತೋರಿಸ್ಬೇಕಾಗಿರುತ್ತೆ. ಪ್ರೂಫ್ ಕಾರ್ತಿಕ್ ಹತ್ರ ಇಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾನೆ. ಆ್ಯಂಡ್ ರಾತ್ರಿ ಆಗುತ್ತೆ. ಆ ದಿನ ರಾತ್ರಿ ಕಾರ್ತಿಕ್ ಮಲ್ಗೋದಿಲ್ಲ. ಈ ಕಾರ್ತಿಕ್ ಏನು ಮಾಡ್ತಾನೆ, ಅವನಿಗೆ ಒಂದು ಪ್ರೂಫ್ ಬೇಕಾಗಿರುತ್ತಲ್ವಾ. ಸೊ ತನ್ನ ಫೋನನ್ನು ರೆಕಾರ್ಡಿಂಗಿಗೆ ಹಾಕಿ ಹಾಗೆ ಪಕ್ಕದಲ್ಲಿ ರೆಸ್ಟ್ ಮಾಡ್ತಾ ಇರ್ತಾನೆ. ಎಕ್ಸಾಕ್ಟ್ಲಿ ಶಾರ್ಪ್ 2:15 ಆಗ್ತಾ ಇದ್ದಾಗೇ ಮತ್ತೆ ಸೌಂಡ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಯಾರೋ ಓಡ್ತಾ ಇರೋದು, ಹೆವಿ ಫರ್ನಿಚರ್ನ ಜೋರಾಗಿ ಎಳಿತಾ ಇರೋದು, ಹೆವಿ ಕಬರ್ಡ್ನ ಎಳಿತಾ ಇರೋದು, ಸಡನ್ನಾಗಿ ಒಂದೊಂದು ಸತಿ ಚೇರ್ ಬಿದ್ದೋಗ್ಬಿಡುತ್ತೆ, ಯಾರೋ ಜೋರಾಗಿ ಕಿರಿಸ್ತಾ ಇರೋದು, ಇದೇ ಥರ ಕಂಟಿನ್ಯೂಸ್ ಆಗಿ ಸೌಂಡ್ ಬರ್ತಾನೆ ಇರುತ್ತೆ. ಸಡನ್ನಾಗಿ ಸೌಂಡ್ ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಆಗಿ ಒಂದು 2-3 ನಿಮಿಷ ಆಗ್ತಾ ಇದ್ದಾಗೇ ಯಾರೋ ನಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವನ ಮೇನ್ ಡೋರ್ ಹತ್ರ ಅಲ್ಲ, ಅಥವಾ ಅವನ ಒಂದು ವಿಂಡೋಸ್ ಹತ್ರ ಅಲ್ಲ, ಎಕ್ಸಾಕ್ಟ್ಲಿ ಅವನ ಮೇಲ್ಗಡೆ ಇದ್ದಂತಹ ಸೀಲಿಂಗ್ ಏನಿದೆ, ಸೀಲಿಂಗ್ ಹತ್ರ ಯಾರೋ ನಾಕ್ ಮಾಡ್ತಾ ಇದ್ದಾರೆ. ಯಾವ ಥರ ಇತ್ತು ಅಂದರೆ ಸ್ನೇಹಿತರೆ, ಎಕ್ಸಾಕ್ಟ್ಲಿ ಇವನ ಒಂದು ಫ್ಲ್ಯಾಟ್ ಮೇಲ್ಗಡೆ ಯಾರೋ ನಿಂತು ನಾಕ್ ಮಾಡ್ತಾ ಇರೋ ಥರ ಲಿಟ್ರಲಿ ಫೀಲಿಂಗ್ ಆಗ್ತಾಯಿತ್ತು. ಸೊ ಇವಾಗ ಕಾರ್ತಿಕ್ಗೆ ಒಂದು ಸಾಲಿಡ್ ಪ್ರೂಫ್ ಸಿಕ್ಕಿದೆ. ಆ ರೆಕಾರ್ಡಿಂಗ್ ಏನೇನಾಗಿದೆ ಎಲ್ಲ ರೆಕಾರ್ಡಿಂಗ್ ಕ್ಯಾಪ್ಚರ್ ಮಾಡಿದೆ, ತನ್ನ ಫೋನ್ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಅಷ್ಟು ಸೌಂಡ್ಸ್ಗಳು ತನ್ನ ಫೋನಲ್ಲಿದೆ. ಸೀದಾ ತೊಗೊಂಡೋಗಿ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಏನಿದ್ದಾನೆ ಅವನ ಹತ್ರ ಇದನ್ನು ಪ್ಲೇ ಮಾಡಿ, ಇಮ್ಮಿಡಿಯೇಟಾಗೆ ನನಗೆ ಇದನ್ನು ಆ್ಯಕ್ಷನ್ ತೊಗೊಳ್ಳೇಬೇಕು ನೀವು ಅಂತ ತುಂಬಾ ಫೋರ್ಸ್ ಮಾಡ್ತಾನೆ ಮ್ಯಾನೇಜರ್ಗೆ. ಮ್ಯಾನೇಜರ್ ಇಮ್ಮಿಡಿಯೇಟಾಗೆ ಈ ಥರ ಹಿಂಗೆ ಪೊಲೀಸರಿಗೆ ಕಾಲ್ ಮಾಡಿ ಆಗಿದ್ದನ್ನೆಲ್ಲ ಹೇಳ್ತಾನೆ. ಸೊ ಇಮ್ಮಿಡಿಯೇಟಾಗಿ ಪೊಲೀಸರು ಕೂಡ ಬರ್ತಾರೆ ಆ ಒಂದು ಅಪಾರ್ಟ್ಮೆಂಟ್ಗೆ, ಆ ಫ್ಲ್ಯಾಟ್ಗೆ ಹೋಗ್ತಾರೆ. ಸೊ ಫ್ಲ್ಯಾಟನ್ನು ಫೋರ್ಸ್ಫುಲಿ ಅದನ್ನು ಲಾಕ್ ಏನಾಗಿರುತ್ತೆ ಬೀಗನ ಒಡೆದು ಡೋರ್ನ ಒಳಗಡೆ ಹೋಗ್ತಾರೆ ಆ ಒಂದು ಫ್ಲ್ಯಾಟ್ ಒಳಗಡೆ. ಸೊ ಒಳಗಡೆ ನೋಡ್ತಾರೆ, ಕಂಪ್ಲೀಟ್ ಖಾಲಿ ಇದೆ, ತುಂಬಾ ಡಸ್ಟ್ ಆಗಿದೆ. ಆಲ್ಮೋಸ್ಟ್ 12 ಇಯರ್ಸಿಂದ ಟೆನೆಂಟೇ ಹೋಗಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಒಂದು ಆ ಒಂದು ಫ್ಲ್ಯಾಟ್ ಪರಿಸ್ಥಿತಿ ಹೇಗಿರ್ಬೋದು. ಕಂಪ್ಲೀಟ್ ಪೇಂಟ್ ಏನಿದೆ ತುಂಬಾ ಕ್ರ್ಯಾಕ್ಸ್ಗಳಿದೆ, ಪೇಂಟ್ಗಳೆಲ್ಲ ಫೇಡ್ ಆಫ್ ಆಗಿದೆ, ಯಾರೂ ಇಲ್ಲ ಪೂರ್ತಿ ಫ್ಲ್ಯಾಟಲ್ಲಿ, ಖಾಲಿ ಫುಲ್ಲು.
ಅದ್ರ ಮಧ್ಯದಲ್ಲಿ ಒಂದು ಟೇಪ್ ರೆಕಾರ್ಡರ್ನ ಅವರು ಪೊಲೀಸರು ಹಿಡಿತಾರೆ, ಸಿಗುತ್ತೆ ಅವರಿಗೆ. ಸೊ ಅದನ್ನು ಪ್ಲೇ ಮಾಡ್ತಾರೆ. ಸ್ನೇಹಿತರೆ, ಶಾಕಿಂಗ್ ಪಾರ್ಟ್ ಇಲ್ಲೇ ಇರೋದು, ಆ ಒಂದು ಟೇಪ್ ರೆಕಾರ್ಡ್ರಲ್ಲಿ ತನ್ನ ಕೆಳಗಡೆ ಏನಿರುತ್ತಲ್ಲ ಫ್ಲ್ಯಾಟ್, 4th ಫ್ಲೋರ್ ಕೆಳಗಡೆ 3rd ಫ್ಲೋರ್, ಅಂದರೆ ಅದು ಕಾರ್ತಿಕ್ ಫ್ಲ್ಯಾಟು, ಅಲ್ಲಿಂದ ಸೌಂಡ್ ಬರ್ತಾ ಇರುತ್ತೆ. ಕಾರ್ತಿಕ್ ಫೋನಲ್ಲಿ ಮಾತಾಡ್ತಾ ಇರೋದು, ಆಮೇಲೆ ಕಾರ್ತಿಕ್ ತನ್ನ ಫ್ಲ್ಯಾಟಲ್ಲಿ ಫರ್ನಿಚರ್ನ ಎಳಿತಾ ಇರೋದು. ಸೊ ಈ ಥರ ಕಾರ್ತಿಕ್ ಮನೆಯಲ್ಲಿ ತಾನು ಮಾಡ್ತಾ ಇರೋ ಎಲ್ಲ ಆ್ಯಕ್ಟಿವಿಟೀಸ್ ಈ ಒಂದು ಟೇಪ್ ರೆಕಾರ್ಡ್ರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಇದನ್ನು ಕೇಳಿಸ್ಕೊಂಡಂತಹ ಕಾರ್ತಿಕ್ಗೆ ಕಂಪ್ಲೀಟ್ ಶಾಕ್. ಅವನ ಫೋನಲ್ಲಿ ರೆಕಾರ್ಡ್ ಆಗಿರೋದು 4th ಫ್ಲೋರ್, ಆ ಒಂದು ಫ್ಲ್ಯಾಟಲ್ಲಿ ಏನೆಲ್ಲ ಆಗಿದೆ ಅವನ ಫೋನಲ್ಲಿ ರೆಕಾರ್ಡ್ ಆಗಿದೆ. ಸೊ ಹಾಗಿದ್ದಾಗ ಈ ಟೇಪ್ ರೆಕಾರ್ಡರಲ್ಲಿ ಅವನ ಮನೆಯಲ್ಲಿ ಏನಿದೆ, ಅವನ ಮನೆಯಲ್ಲಿ ಏನಾಗಿದೆ ಅದು ಈ ಒಂದು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ. ಸೊ ಈಗ ನೀವು ಹೇಳಿ, ಸಪೋಸ್ ನೀವಿವಾಗ ಕಾರ್ತಿಕ್ ಜಾಗದಲ್ಲಿದ್ದು ಆ ಒಂದು ಫ್ಲ್ಯಾಟಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ರಾ ಅಥವಾ ಇಲ್ವಾ? ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ಮೂಲಕ ಶೇರ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ಈ ಒಂದು ಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಈ ಒಂದು ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಇದೇ ಥರ ಒಂದು ಒಳ್ಳೆ ಹಾರರ್ ಸ್ಟೋರೀಸ್ನ ತೊಗೊಂಡು ಬರುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.